ಬನ್ನಿ ಇವತ್ತು ಒಂದು ಸರ್ಕಾರಿ ಶಾಲೆಯ ಕತೆ ತೋರಿಸ್ತೀನಿ. ಅಲ್ಲಿ ಶಾಲೆ ಚೆನ್ನಾಗಿದೆ, ಬಹುಶಃ ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರಿ ಬಿಸಿ ಊಟದ ಮೂಲಕ ಹೊಟ್ಟೆ ತುಂಬಿಸೋ ಕೆಲಸ ಮಾಡ್ತಾ ಇದೆ. ಆದರೆ ಈ ಗ್ರಾಮದ ಮಕ್ಕಳಿಗೆ ಹೊಟ್ಟೆ ತುಂಬ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ. ನೀರು ಬೇಕು ಅಂದರೆ ಯಮರಸ್ತೆಯನ್ನು ದಾಟಬೇಕು. ಈ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್. ಇವತ್ತು ಅಲ್ಲಿಗೆ ಒಂದು ನೀರು ಕೊಡಿಸ್ಬೇಕು. ಸ್ಟೋರಿ ನೋಡೋಣ ಬನ್ನಿ. ನೀರಿನ ಪ್ರಾಬ್ಲಮ್ ಭಾಳ ಅದ ರೀ. ನಾವು ಹೊರಗೆ ಹೋಗ್ಬೇಕು, ಕೈ ತೊಗೋಬೇಕಂದ್ರೂ ರೀ ಇಲ್ಲೆಲ್ಲ ಮಳೆ ಬತ್ತಂದ್ರೆ ಕೆಸರು ಆಗ್ತದ ರೀ. ಆ ನೀರು ಇಲ್ಲಿ ಹೋಗ್ಬೇಕಂದ್ರೆ ನಮಗೆ ಗಾಡಿ ಇದು ಎಲ್ಲ ಬರ್ತಾರೆ, ರೋಡ್ ದಾಟಿ ಹೋಗ್ಬೇಕು. ಅದು ಆಕ್ಸಿಡೆಂಟ್ ಆಯ್ತಂದ್ರೆ ನಮಗೆ ಯಾರು ಹೊಣೆ ಅದಾರ? ಮತ್ತು ಕುಡ್ಲಿಕ್ಕೆ ನೀರೇ ಇಲ್ರಿ, ಶೌಚಾಲಯ ಅದ ರೀ, ಯೂಸ್ ಮಾಡೋಕೆ ಕರೆಕ್ಟಾಗಿ ಇಲ್ರಿ. ಕೇಳಿದ್ರಲ್ಲ, ಮಕ್ಕಳ ಬಾಯಲ್ಲೇ ನೀರು ನೀರು ಕುಡಿಯೋಕೆ ನೀರು ಇಲ್ರಿ ಸರ್ ಅಂತಿದ್ದಾರೆ ನಮ್ಮ ಸರ್ಕಾರಿ ಮಕ್ಕಳು. ಊಟಕ್ಕೆ ಕುಂತ್ರೆ ನೀರು ಬೇಕು ಅಂದ್ರೆ ಈ ಡೇಂಜರ್ ರಸ್ತೆಯನ್ನ ದಾಟಬೇಕು. ಕೈಯಲ್ಲೇ ತಟ್ಟೆ ಹಿಡಿದು ರಸ್ತೆ ದಾಟ್ತಿರುವಂತಹ ಮಕ್ಕಳು, ಮತ್ತೊಂದ್ ಕಡೆ ಟ್ಯಾಂಕ್ ಪಕ್ಕದಲ್ಲಿರುವಂತಹ ನಲ್ಲಿ ನೀರಲ್ಲೇ ಕೈ ತೊಳಿತಾ ಇರುವಂತಹ ಮಕ್ಕಳು. ನೀರು ಬೇಕು ಅಂದ್ರೆ ಮನೆಗೆ ಹೋಗಿ ಬಾಟಲ್ನಲ್ಲಿ ತುಂಬಿಕೊಂಡು ಬರಬೇಕು. ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಗಬ್ಬೂರ್ ಬಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ. 8ರಿಂದ 10ನೇ ತರಗತಿವರೆಗಿನ ಈ ಶಾಲೆಯಲ್ಲಿ ಸುಮಾರು 408 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಸರ್ಕಾರ ಏನೋ ಬಿಸಿ ಊಟವನ್ನ ನೀಡ್ತಾ ಇದೆ. ಆದ್ರೆ ಆ ಮಕ್ಕಳಿಗೆ ಕುಡಿಯುವ ನೀರು ಇಲ್ಲದ ಕಾರಣ ಮಕ್ಕಳು ಮನೆಯಿಂದ ವಾಟರ್ ಬಾಟಲ್ ಅನ್ನ ತೆಗೆದುಕೊಂಡು ಬಂದು ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ತಾವು ತಂದ ನೀರಿನ ಬಾಟಲ್ ಮಧ್ಯಾಹ್ನದವರೆಗೆ ಖಾಲಿ ಆಗ್ಬಿಡುತ್ತೆ. ಬಿಸಿ ಊಟಕ್ಕೆ ಕೂರುವ ಮುನ್ನ ರಸ್ತೆ ದಾಟ್ಕೊಂಡು ಹೋಗಿ ಅಕ್ಕಪಕ್ಕದ ಮನೆಯವರ ಬಳಿ ನೀರು ತೆಗೆದುಕೊಂಡು ಬಂದು ನೀರನ್ನ ಕುಡಿಯೋ ಪರಿಸ್ಥಿತಿ ಇದೆ. ಈ ನೀರಿನ ಸಮಸ್ಯೆ ಇಂದು ನಿನ್ನೆಯದಲ್ಲ, ಕಳೆದ 18 ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇದೆಯಂತೆ. ನೀರಿದು ಒಟ್ಟ ಸೌಲಭ್ಯನೇ ಇಲ್ರಿ. ನಾವು ನೀರು ತರಬೇಕು ಮನೆಯಿಂದ, ಅವು ಏನು ಸಾಲಲ್ರಿ ನಮಗೆ ರೀ. ಕೈ ತಗೊಳಕ್ ನೀರಿಲ್ರಿ. ಆಂಟಿಯ ಎಷ್ಟು ತರ್ಬೇಕ್ರಿ, ಅವ್ರು ಅಡ್ಗೆ ಮಾಡೋಕೆ ತರ್ಬೇಕು, ಕೈ ತಗೊಳು ತರ್ಬೇಕು. 500 ಮಂದಿಗೆ ಏನು ನೀರು ಸಾಲ್ತಾವ್ರಿ. ನಾವು 1 ಲೀಟ್ರ್ ಕುಡ್ಲಿಕ್ಕೆ 1 ಲೀಟ್ರ್ ಬಾಟ್ಲಿ ತರ್ತೇವ್ರಿ. ಅಂದ್ರೆ ಅವ್ರು 500 ಮಂದಿಗೆ ಎಷ್ಟೊತ್ತು ನೀರು ತರ್ಬೇಕ್ರಿ, ಅಡ್ಗೆ ಮಾಡೋಕೆ ತರ್ಬೇಕು, ಕೈ ತಗೊಳಕ್ ತರ್ಬೇಕು. ಕೆಲವರು ನೀರು ತಂದ್ರೆ ಅದು ಕೇವಲ 2-3 ತಾಸಿನಲ್ಲೇ ಖಾಲಿ ಆಗ್ಬಿಡುತ್ತೆ. 408 ಮಕ್ಕಳಿಗೆ ಆ 1-2 ಬಾಟಲ್ ನೀರು ಕೂಡ ಸಾಕಾಗೋದಿಲ್ವಾ? ಇನ್ನು ಬಿಸಿ ಊಟ ರೆಡಿ ಮಾಡಿ ಬಡಿಸಬೇಕಾದ್ರೆ ನೀರು ಬೇಕು. ಹಾಗಾಗಿ ಅಡುಗೆ ತಯಾರು ಮಾಡಲು ಬೇಕಾದ ನೀರು ಕೂಡ ಶಾಲೆಯಿಂದ ಹೊರಗಡೆಗೆ ಹೋಗಿ ತೆಗೆದುಕೊಂಡು ಬರಬೇಕು. ಈ ಡೇಂಜರ್ ರಸ್ತೆಯಿಂದ ಹಲವು ಬಾರಿ ಅಪಘಾತಗಳು ಆಗಿವೆ ಅಂತೆ. ಹೀಗಾಗಿ ಶಾಲೆ ಆವರಣದಲ್ಲೇ ಬೋರ್ ಅಥವಾ ನೀರಿನ ವ್ಯವಸ್ಥೆ ಮಾಡಿ ಎಂದು ಶಾಲಾ ಶಿಕ್ಷಕರು ಹಲವು ಬಾರಿ ಮನವಿ ಮಾಡಿದ್ರು, ಪ್ರಯೋಜನ ಆಗಿಲ್ವಂತೆ. ನೀರಿನ ಸಮಸ್ಯೆ ಭಯಂಕರದ. ಇಲ್ಲಿ 8, 9, 10ನೇ ತರಗತಿ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಸುಮಾರು 14 ಹಳ್ಳಿಯ ಮಕ್ಕಳು ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಒಂದು ಕುಡಿಯೋ ನೀರಿನ ವ್ಯವಸ್ಥೆಗಾಗಿ ಮಕ್ಕಳು ಇಷ್ಟು ಹಪಾಪಿ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಇನ್ನು ಊಟ ಮುಗಿತು ಅಂತಂದಾಗ ಎಲ್ಲೆಲ್ಲಿ ಮಕ್ಕಳು ತಮ್ಮ ಗೆಳತಿಯರ ಮನೆ ಆಗಿರ್ಬೋದು, ಗೆಳೆಯರ ಮನೆ ಆಗಿರ್ಬೋದು, ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ನೀರು ಕುಡಿಯುವಂಥ ಸಂದರ್ಭ. ಮತ್ತು ರಸ್ತೆ ದಾಟಿ ಒಂದು ಪಂಚಾಯತಿಯವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ನಲ್ಲಿ ಇದೆ. ಅಲ್ಲಿ ಹೋಗಿ ಸಹಿತ ಯಾವಾಗ ಕರೆಂಟ್ ಇರ್ತಾ ಇದೆ ಆವಾಗ ಮಾತ್ರ ಅಲ್ಲಿ ಹೋಗಿ ನೀರು ಕುಡಿಯುವಂಥ ಪರಿಸ್ಥಿತಿ ಇದೆ. ನಾವು ಅಡುಗೆಗೆ ನೀರು ತರ್ಲಿಕ್ಕೆ ಹೋಗಿದ್ದೇವೆ ರೀ, ರೋಡಿನ ಹಚ್ಚಕ್ಕೆ ರೀ. ಈಗ ಅದು ಇನ್ನು ಸ್ವಲ್ಪ ದೂರ ಇತ್ತು ರೀ. ಅದು ನಾ ಇನ್ನೂ ಸ್ವಲ್ಪ ದಾಟಿಗೆ ಬರಾಟಿಗೆ ಪೂರ ನಾನು ಸನಿನೇ ಬಂದದ್ರಿ. 5 ನಿಮಿಷನಾಗ ಬರಕ್ಕೆ ಬಸ್ ರೀ. ನಾವು ಸ್ವಲ್ಪ ಆದ್ರೆ ನಮ್ಮ ಜೀವನ ಹೋಗ್ಬಿಡ್ತಿತ್ತು ರೀ. ಈಗ ಮಕ್ಳಿಗೆ ಹಂಗೆ ತಂದು ಮಾಡ್ಲಿಕ್ಕತ್ತಿದ್ದೇವೆ ನೋಡ್ರಿ. ಮತ್ತೆ ಏನು ಮಾಡ್ಬೇಕು ರೀ? ಭಾಗ್ಯ ಇಲ್ಲ ರೀ, ಅಡುಗೆನೇ ಬಂದ್ ಮಾಡ್ಕೊಂಡು ಕುಂದ್ರಬೇಕಾಗ್ತದಿಲ್ಲ ಅದ್ರ. ಆದ್ರೆ ಜಸ್ಟ್ 50,000 ಖರ್ಚು ಮಾಡಿ ಶಾಲೆಯಲ್ಲೇ ಒಂದು ಬೋರ್ ಹಾಕಿ ನೀರು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಎತ್ತ ಅಫಜಲಪುರ ಶಾಸಕರು ಕೂಡ ಗಮನವನ್ನ ಹರಿಸ್ತಾ ಇಲ್ಲ. ಅದೇನೇ ಆಗಲಿ, ಸೂಪರ್ 3 ತಂಡ ಎಂಟ್ರಿ ಕೊಟ್ಟಿದೆ. ಈ ಶಾಲಾ ಮಕ್ಕಳಿಗೆ ಶಾಶ್ವತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋವರೆಗೂ ಸುಮ್ಮನೆ ಕೂರೋದಿಲ್ಲ. ಓಂ ಪ್ರಕಾಶ್ ಎಚ್ ಮುನ್ನಾರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಒಂದು ಬೋರ್ವೆಲ್ ಹಾಕಿಸುವಂಥ ಯೋಗ್ಯತೆ ಇಲ್ಲ ನಮಗೆ ಅಂತಂದರೆ ಆ 400 ಮಕ್ಕಳು ಬಡ ಮಕ್ಕಳು ರೀ. ಮನೆಯಿಂದ ಶ್ರೀಮಂತರ ಮಕ್ಕಳಿಗೆ ಕೊಡ್ತಾರೆ ಸ್ಟೀಲದ್ದು ಮತ್ತೊಂದು, ನಾವೆಲ್ಲ ಕೊಡ್ತೀವಿ. ಇವ್ರೇನು ತಪ್ಪು ಮಾಡಿದ್ದಾರೆ? ನಾವು ಪ್ರತಿ ಸಲ ಹೇಳ್ತೀವಲ್ಲ, ಸರ್ಕಾರಿ ಶಾಲೆಗೆ ಹಾಕ್ಸಿ. ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆ ಥರ ಹಾಕಿಸಿದ್ದಾರೆ, ಮಾಡಿದ್ದಾರೆ. ಅಲ್ಲಿ ಕೊಡುವಂಥ ಸವಲತ್ತುಗಳನ್ನು ನಮ್ಮ ಸರ್ಕಾರಗಳು ಈ ಶಾಲೆಗಳಲ್ಲಿ ಕೊಡಿಸುವಂಥ ಪ್ರಯತ್ನಗಳನ್ನು ಮಾಡಿದರೆ ಪ್ರತಿಯೊಬ್ಬರು ಕೂಡ ಸರ್ಕಾರಿ ಶಾಲೆಗೆ ಹಾಕ್ತಾರೆ ಮಕ್ಕಳನ್ನು. ಸರ್ಕಾರಿ ಶಾಲೆ ಕೇಳ್ತೀವಲ್ಲ ನೋಡಿ, ಸರ್ಕಾರ ಕೆಲಸಕ್ಕೆ ಸೇರಬೇಕಂದ್ರೆ ಸರ್ಕಾರ ಈ ಥರನಾ? ಈ ಥರ ಯಾಕೆ ಮಕ್ಕಳು ಬದುಕಬೇಕು? ಇದಕ್ಕೆ ಯಾಕೆ ವ್ಯವಸ್ಥೆಯನ್ನು ಮಾಡಬಾರ್ದು? ಇವತ್ತು ಒಂದು ಆಗಬೇಕು. ಇವತ್ತು ಏನು, ಒಂದು ಬೋರ್ವೆಲ್ ಕೊಡಿಸಿ,
ಯಾರೆಲ್ಲ ಆ ಭಾಗದಲ್ಲಿ ರೆಡಿ ಇದ್ದೀರಪ್ಪ? ಒಂದು ನೋಡಿ, ನಮ್ಮ ರಿಪೋರ್ಟ್ ನಂಬರ್ ಹಾಕಿ ಇಲ್ಲಿ. ಇದು ಓಂ ಪ್ರಕಾಶ್ ಅವರ ನಂಬರ್, ನಾನು ಮಾತಾಡ್ತೀನಿ ಅವ್ರ 9738565052. ನನ್ನ ಪ್ರಕಾರ ಒಂದು 40,000, 50,000, 60,000ದೊಳಗೆ ಒಂದು ಬೋರ್ವೆಲಲ್ಲಿ ಕೊರೆಸ್ಬೋದು. ಯಾರಾದರೂ 4-5 ಜನ 10,000 ಆಗ್ತೀವಪ್ಪ ಅಂತ ಮುಂದೆ ಬರೋದಿದ್ರೆ ಖಂಡಿತವಾಗ್ಲೂ ಬನ್ನಿ, ನಿಮ್ಮ ಹೆಸರಲ್ಲೇ ಕೊರೆಸೋಣ, ನಿಮ್ಮ ಮುಖಾಂತರವೇ ಕೊರೆಸೋಣ, ನಿಮಗೆ ಥ್ಯಾಂಕ್ಸ್ ಹೇಳಿಸೋಣ. ಓಂ ಪ್ರಕಾಶ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಓಂ ಪ್ರಕಾಶ್ ಕಲಬುರಗಿಗೆ ಸಂಬಂಧಪಟ್ಟ ರಿಪೋರ್ಟರ್, ಯಾವುದೇ ಸುದ್ದಿ ಇದ್ದರೂ ಕೂಡ ಅವರನ್ನು ನೀವು ಭೇಟಿಯಾಗ್ಬೋದು. 9738565052. 50,000-60,000 ರೂಪಾಯಿಗೆ ಒಂದು ಬೋರ್ವೆಲ್ ಆಗುತ್ತೆ. ಆ ಮಕ್ಕಳು ಆ ರಸ್ತೆ ದಾಟುವಾಗ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಆ ಬಡ ತಾಯಿ ತಂದೆ ಅಲ್ಲಿ ಕಾಯ್ತಾ ಇರ್ತಾರೆ. ಆಮೇಲೆ ನೀವು ಬರ್ತೀರಿ, 2 ಲಕ್ಷ 3 ಲಕ್ಷ ಕೊಡೋಣ ಪರಿಹಾರ, ಬೇಕಾಗಿಲ್ಲ, ನಿಮ್ಮ ಮುಸುಡಿಗೆ ಬಿಸಾಡ್ಕೊಳ್ಳಿ ಅದನ್ನು. ಆ ಮಕ್ಕಳಿಗೆ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡಿ. ಯಾಕೆ ಅಲ್ಲಿ ಹುಡುಕಿ ಹೋಗಿ ಜಾತಿ ಯಾವುದು ಅಂತ ನಾವು ಹುಡ್ಕೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಬಡವರ ಮಕ್ಕಳು. ಹನುಮಂತರಾಯರು PDO ಯಾರೆಲ್ಲ ಇದ್ದಾರೆ ಹೇಳ್ತೀನಿ ನೋಡಿ. ಹನುಮಂತರಾಯ PDO, ಜ್ಯೋತಿ ಪಾಟೀಲ್ BEO, ಸೂರ್ಯಕಾಂತ್ ಮದಾನೆ DDPI, ಡಾಕ್ಟರ್ ಆಕಾಶ್ ಎಸ್ ಶಿಕ್ಷಣ ಆಯುಕ್ತರು, ಫೌಜಿಯಾ ತರುಣ್ ಜಿಲ್ಲಾಧಿಕಾರಿಗಳು, MY ಪಾಟೀಲ್ ಅಫ್ಜಲ್ಪುರ ಶಾಸಕರು, ಪ್ರಿಯಾಂಕ್ ಖರ್ಗೆ ಉಸ್ತುವಾರಿ ಸಚಿವರು, ರಾಧಾಕೃಷ್ಣ ಕಲಬುರಗಿ ಸಂಸದರು, ಇಷ್ಟೆಲ್ಲ ಜನ ಇದ್ದಾರೆ ಅಲ್ಲಿಗೆ. ಒಂದು ಬೋರ್ವೆಲ್ 50,000-60,000 ಬೋರ್ವೆಲ್ ಹಾಕೋಕ್ಕಾಗಿಲ್ಲ. ಅಲ್ಲಿ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು, ಬೋವಿ ನಿಗಮದಲ್ಲಿ ದುಡ್ಡು, ಇವರು 2 ನಿಗಮದ ಹೇಳಿದರೆ ಅವರು 21 ನಿಗಮದ ಇವ್ರು ಕೊಡ್ತಾರೆ ಲೀಸ್ಟು. ಎಲ್ಲರೂ ತಿಂದಿದ್ದೆ ಆಯ್ತಪ್ಪ. ಆ ಮಕ್ಕಳಿಗೆ ಒಂದು 60,000 ಬೋರ್ವೆಲ್. PDO ಅವರಿದ್ದಾರೆ ಹನುಮಂತರಾಯ್ ಅವರು. ಹನುಮಂತರಾಯ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ನೀರು ಕೊಡಿಸೋದು ಗ್ರಾಮ ಪಂಚಾಯತಿಯ ಕರ್ತವ್ಯ. ಹಲೋ, ನೀರು ಕೊಡಿಸೋದು ಗ್ರಾಮ ಪಂಚಾಯತಿಯ ಕರ್ತವ್ಯ, ಹೌದೋ ಅಲ್ಲೋ? ಹೌದು ಸರ್, ಹೌದು ಸರ್, ಕರ್ತವ್ಯ ಸರ್, ನಮ್ದೇ ಸರ್ ಅದು. ಮತ್ತೆ ಯಾಕಿಲ್ಲ? ರೀಸೆಂಟ್ ಆಗಿ ಸರ್ ನಾ ಒಂದು 15 ದಿನ ಸರ್ ಹೋಗಿ ಸರ್ ಅಲ್ಲಿ. ಹೋಗಿ ಸರ್ ಅಲ್ಲಿ ಮೆಂಬರ್ದು ಅವ್ರವ್ರದೇ ಕಿತ್ತಾಟ ಮಾಡೋದು ಸರ್ ಅಲ್ಲಿ. ಅವ್ರು ಹಾಳಾಗಿ ಹೋಗ್ಲಿ, ಅದು ಕೆಲಸ ಮಾಡಕ್ ಬಿಡ್ತಾ ಇದ್ದೀವಿ ಸರ್. ನಮ್ಗೂ ಅಲ್ಲಿ ಆಗ ಅಧಿಕಾರಿಗಳ ಮೇಲೆ ಏನೋ ರಿಪೋರ್ಟ್ ಮಾಡೋದು, ಅದು ಮಾಡೋದು, ಇದೇ ಮಾಡಕ್ಕಿರ್ತಾರೆ ಸರ್ ಅಲ್ಲಿ. ಸುಮಾರು ಒಂದು 30 PDO ಇದಾಗಾರ ಸರ್ ಅಲ್ಲಿ. ಸರಿ, ಅವರು ಅಧಿಕಾರಿಗಳ ಮೇಲೆ ಹೇಳಿದ್ರಲ್ಲ, ಅವ್ರೇನು ಮಾಡಿದ್ರಂತ ಅದು ಹೇಳಿ. ಅವ್ರೇನು ಕಡ್ದು ಕಟ್ಟ ಹಾಕಿದ್ರಂತೆ? ಏನಿಲ್ಲ ಸರ್, ಸುಮ್ಮನೆ ಒಂದಕ್ಕೊಂದು ಕಿತ್ತಾಟ ಮಾಡ್ಕೊತ ಹೊಂಟ್ರೆ ಸರ್. ಈಗ ಒಂದು ಬೋರ್ವೆಲ್, ಅಲ್ಲೊಂದು ಬೋರ್ವೆಲ್ ಮಾಡ್ಬೇಕು ಅಂದ್ರೆ ಎಷ್ಟು ಬೇಕ್ರಿ ದುಡ್ಡು? ಸರ್ ಪಂಚಾಯತಲ್ಲಿ ದುಡ್ಡು ರಗಡಿದೆ ಸರ್. ಏನ್ ಮಾಡ್ತೀವಿ ಸರ್ ಕೆಲಸ, ದುಡ್ಡು ಇದ್ರೆ ಇದಕ್ಕೆ ಇದಿಲ್ಲ, ಕೆಲಸಕ್ಕೆ ಇಲ್ಲಾರ್ದಂಗೆ. ದುಡ್ಡು ಇದೆಯಾ ಅಲ್ಲಿ ಬೋರ್ವೆಲ್ ಮಾಡೋದಕ್ಕೆ? ದುಡ್ಡು ಇದೆಯಾ? ದುಡ್ಡು ರಗಡಿದೆ ಸರ್, 60 ಲಕ್ಷ ಇದೆ ಸರ್ ಪಂಚಾಯತ್. ಓಕೆ, ಒಂದೇ ನಿಮಿಷ ನೋಡ್ರಪ್ಪ. ಜ್ಯೋತಿ ಪಾಟೀಲ್ BO, ಜ್ಯೋತಿ ಪಾಟೀಲ್ ಅವರೇ, ಅಲ್ಲಿ 60 ಏನೋ ಎಷ್ಟು ಲಕ್ಷ ಇದೆ ಅಂದಿದ್ದು? 60 ಲಕ್ಷ ಇದೆ. 60 ಲಕ್ಷ ಒಂದು ಬೋರ್ವೆಲ್ ಮಾಡ್ಕೊಡಕ್ಕಾಗಲ್ವೇನ್ರಿ? ಯಾವರ್ರಿ ಇವರೆಲ್ಲ? ಜ್ಯೋತಿ ಪಾಟೀಲ್ BO, ಈ ಕ್ಷಣಕ್ಕೆ ನೀವು ಇದನ್ನ ಅಲರ್ಟ್ ಆಗ್ಬೇಕು. ಅಲ್ಲಿಗೊಂದು ಬೋರ್ವೆಲ್ ನಿಮ್ಗೆ ಆಗೋದಿಲ್ಲ ಅಂತಂದ್ರೆ ನಾನು 60,000-70,000 ರೂಪಾಯಿ ಈಗ ವ್ಯವಸ್ಥೆ ಮಾಡಿಸ್ತೀನಿ, ಎಲ್ಲಿಂದಾದರೂ. ತುಂಬ ಜನ ಬರ್ತಾರೆ ಕೊಡೋದಕ್ಕೆ. 60,000-70,000 ರೂಪಾಯಿ ನಾವು ವ್ಯವಸ್ಥೆ ಮಾಡ್ತೀವಿ. ನಾವು ಬೋರ್ವೆಲ್ ಮಾಡಲಾ, ನೀವು ಬೋರ್ವೆಲ್ ಮಾಡ್ತೀರಾ ಹೇಳಿ ನಮಗೆ. ಆಮೇಲೆ ಶಿಕ್ಷಣ ಆಯುಕ್ತರು, ಡಾಕ್ಟರ್ ಆಕಾಶ್ ಎಸ್ ಶಿಕ್ಷಣ ಆಯುಕ್ತರು, ಏನು 60 ಲಕ್ಷ ಅಲ್ಲಿ ಇಟ್ಕೊಂಡ್ಬಿಟ್ಟು ಏನು ಹೆಂಗೆ ಹೊಡೆಯೋದು ಅಂತ ಕಾಯ್ತಾ ಇದ್ದೀರಾ? ಆ ಮಕ್ಕಳಿಗೊಂದು ವ್ಯವಸ್ಥೆ ಮಾಡ್ಕೊಡಕ್ಕಾಗಲ್ಲ, ನೀರಿನ ವ್ಯವಸ್ಥೆ. ಯಾರೇ ಆಗಿರಲಿ ರೀ, ಜಿಲ್ಲಾಧಿಕಾರಿಗಳು ಕೂಡ ನೋಡ್ಬೇಕು ಇದನ್ನು. ಫೌಜಿಯಾ ತರುಣ್ ಪ್ರತಿನಿಧಿ ಇದ್ದಾರೆ, ನಮ್ಮದು ಪ್ರತಿನಿಧಿ ಓಂ ಪ್ರಕಾಶ್. 60 ಲಕ್ಷ ಇದೆಯಂತೆ ಅಲ್ಲಿ. ಯಾರನ್ನ ಭೇಟಿ ಮಾಡಿಸ್ತೀರಿ? ಒಂದು ನಂಬರ್ 1, 60 ಲಕ್ಷ ಇದನ್ನು ಬಿಡುಗಡೆ ಮಾಡೋಕ್ಕೆ ಯಾಕೆ ಆಗ್ತಿಲ್ಲ? ಇದ್ದ ಬದ್ದವರೆಲ್ಲ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಒಂದೋ ನಾವು ಮಾಡಿಕೊಡ್ಬೇಕು, ಇಲ್ಲ ಅಂತಂದರೆ ಅವ್ರು ಮಾಡಿಲ್ಲ ಅಂತಂದರೆ ರಾಜೀನಾಮೆ ಕೊಡಬೇಕು. ಅವ್ರು ಬರೆದು ಕೊಡಲಿ, ನಮ್ಮಿಂದ ಈ ಮಕ್ಕಳಿಗೆ ನೀರು ಕೊಡೋಕ್ಕಾಗೋದಿಲ್ಲ ಅಂತೇಳಿ. ನಾವು ಅವರನ್ನು ನೀರಿಲ್ಲದವರಿಗೆ ಟ್ರಾನ್ಸ್ಫರ್ ಮಾಡಿಸೋಣ, ನಾವು ಆ ಮಕ್ಕಳಿಗೆ ನೀರು ಕೊಡಿಸೋಣ. ಏನು ಹೇಳ್ತೀರಿ ಇದಕ್ಕೆ? ಓಂ ಪ್ರಕಾಶ್, ಏನಾಗ್ತಿದೆ ಅಲ್ಲಿ? ಎಲ್ಲಿದ್ದೀರಿ ನೀವೀಗ? ಜಯಪ್ರಕಾಶ್ ಶೆಟ್ಟಿ, ಸದ್ಯ ನಾನೀಗ DDPI ಕಚೇರಿಯಲ್ಲಿರುವಂಥದ್ದು. ಅಂದರೆ ಈ ಒಂದು ವಿಚಾರ ಅಲ್ಲಿನ ಮುಖ್ಯ ಶಿಕ್ಷಕರು DDPI ಸೇರಿದಂತೆ ಶಿಕ್ಷಣ ಇಲಾಖೆಗೆ ಸಾಕಷ್ಟು ಬಾರಿ ಅವರು ಮನವಿಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ DDPI ಅವರ ಗಮನಕ್ಕೆ ತರಬೇಕು ಅಂತೇಳಿ ನಾನು ನೇರವಾಗಿ ಆ DDPI ಅವರ ಕಚೇರಿಗೆ ಬಂದಿರುವಂಥದ್ದು. ಅಲ್ಲಿ 60 ಲಕ್ಷ ರೂಪಾಯಿ ಇದೆ ಅಂತ ಹೇಳಿ ದಯವಿಟ್ಟು ಚೇಂಬರ್ನಲ್ಲಿ ಇಲ್ಲ, ಅಂದರೆ ಬದಲಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರು ಮೀಟಿಂಗಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇವರ ಆಪ್ತ ಸಹಾಯಕರು ಹೇಳಿರುವಂಥದ್ದು. ಇದು ಉಪನಿರ್ದೇಶಕರ ಏನು ಕಚೇರಿ ಆಗಿರುವಂಥದ್ದು. ಇಲ್ಲಿ DDPI ಅವರು ಇರಬೇಕಾಗಿತ್ತು, ಅವ್ರ ಗಮನಕ್ಕೆ ಆ ಒಂದು ವಿಚಾರವನ್ನು ಸೂರ್ಯಕಾಂತ್ ಮದಾನೆ DDPI ಅಲ್ಲಿಗೆ ಹೋಗಿದ್ದಾರೆ. ತಗೊಳ್ರ, ಸೂರ್ಯಕಾಂತ್ ಮದಾನೆ DDPI ಅವರಲ್ಲಿಗೆ ನಮ್ಮ ಓಂ ಪ್ರಕಾಶ್ ಹೋಗಿದ್ದಾರೆ. ಆಮೇಲೆ PDO ಹೇಳೋದ ಪ್ರಕಾರ 60 ಲಕ್ಷ ಅಲ್ಲಿದೆ. ನೀವು 60 ಲಕ್ಷ ಇಟ್ಕೊಂಡು ಆ ಮಕ್ಕಳನ್ನು ಸಾಯಕ್ಕೆ ಕಳಿಸ್ತೀರೇನ್ರಿ?
ಫೌಜಿಯಾ ತರುಣಂ ಮೇಡಮ್ ನೋಡಿ 60 ಲಕ್ಷ ಇಟ್ಕೊಂಡು ಇವರು ಆಟ ಆಡ್ತಾ ಇದ್ದಾರೆ. ಅಲ್ಲೊಂದು ಬೋರ್ವೆಲ್ ಕೋರಿಸಿ ಒಂದು ಟಾಂಕಿ ಮಾಡಿದ್ದಿದ್ರೆ ಆ ಮಕ್ಕಳಿಗೆ ಭಯ ಇರ್ತಿರ್ಲಿಲ್ಲ. ನೋಡಿ ಅಲ್ಲಿಂದ ಬೈಕ್ ಬರ್ತಾ ಇದೆ, ಲಾರಿ ಬಂದರೆ ಯಾರ ಇದರಲ್ಲಿ ಏನೋ ಏನು ಕಮಿಟಿ ಇರುತ್ತೆ ಅಲ್ಲಿ ಶಾಲೆಗಳಲ್ಲಿ? SDMC ಯಾರು SDMC ಅವರು? ನಿಮ್ಮ ಫೋಟೋ ಹಾಕ್ತೀನಿ ನಾಳೆ. ಈಗಲೇ ನೀವು ಮೀಟಿಂಗ್ ಕರೆದು ಅಲ್ಲಿಗೆ ಬೋರ್ವೆಲ್ ಕೋರಿಸ್ಬೇಕು ಬೋರ್ವೆಲ್. ಇಲ್ಲ ಅಂತಂದರೆ ನೀವೇ ದುಡ್ಡು ಹೊಡೆಯೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅಂತೇಳಿ ಸುದ್ದಿ ಮಾಡ್ತೀನಿ. ನನ್ನ ಮೇಲೆ ಆರೋಪ ಮಾಡ್ಕೊಳ್ಳಿ, ಹೋಗಿ ಕಂಪ್ಲೇಂಟ್ ಕೊಟ್ಕೊಳ್ಳಿ. ನೋಡೇ ಬಿಡೋಣ ಆ ಬಡವರ ಪರವಾದ ಧ್ವನಿ ಗೆಲ್ಲತ್ತಾ ನಿಮ್ಮ ನಕ್ಕ ಪಿಚ್ಚ ಧ್ವನಿ ಗೆಲ್ಲತ್ತಾ ಅಂತೇಳಿ. 60 ಲಕ್ಷ ಇಟ್ಕೊಂಡು ಒಂದು ಬೋರ್ವೆಲ್ಗೆ 60,000-70,000 ಆಗೋದು. ಎಷ್ಟು ಪರ್ಸೆಂಟ್ ಅದರಲ್ಲಿ ಬರೋದು? ಅದು 60 ಲಕ್ಷದಲ್ಲಿ 60,000 ಅಂತಂದರೆ 1% ಬರೋದಿಲ್ಲ. ನೀವು ಮಾಡ್ಕೊಳಕ್ಕಾಗೋದಿಲ್ಲ. ಆ್ಯಂಡ್ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಒಂದು ಫೋನ್ ಹೊಡೀರಿ ಫೋನ್. ಉಸ್ತುವಾರಿ ಸಚಿವರಿದ್ದೀರಿ, ರಾಧಾಕೃಷ್ಣ ಕಲಬುರಗಿ ಸಂಸದರಿ ಕಾರ್ಯಕ್ರಮ ನೋಡ್ತಾ ಇದ್ರೆ ಫೋನ್ ಹೊಡೀರಿ ಸರ್. 60 ಲಕ್ಷ ಇದೆ ಅಲ್ಲಿ ಶಾಲೆಯಲ್ಲಿ, ಒಂದು ಬೋರ್ವೆಲ್. ಆ ಮಕ್ಕಳು ಸಾಯ್ಬೇಕಾ? ಏನು ಸಾಯಿಸಕ್ಕಿದ್ದೀರಾ ನೀವು? ಸಾಲದ ಪ್ರಕೃತಿಯಲ್ಲಿ ವಯನಾಡಲ್ಲಿ ಆಮೇಲೆ ಶಿರೂರಲ್ಲಿ ಸಾಯಿಸೋದು ಇನ್ನು ನೀವೇ ಬೇಕಾ? ಇದಾಗದೇ ಇದ್ದರೆ ಆ ಕಮಿಟಿಯವರು ಯಾರಿದ್ದೀರಿ ಎಚ್ಚೆತ್ಕೊಳ್ಳಿ. ಆಮೇಲೆ DDPI ಮತ್ತು BO ಎಚ್ಚೆತ್ಕೊಳ್ಳಿ. ಬೋರ್ವೆಲ್ ನಾನು ಕೇಳ್ತಿರೋದು, ನಿಮ್ಮ 60 ಲಕ್ಷ ಕೊಡಿಯಿಂದ ಕೇಳ್ತಾ ಇಲ್ಲ. ಬೋರ್ವೆಲ್ ನೀವು ಮಾಡಿಸಿಕೊಟ್ಟಿಲ್ಲ ಅಂದರೆ ನಿಮಗೆ ನಿಮ್ಮ ಮಾನವ ಮರ್ಯಾದೆ ಕಳೆಯುವಂಗೆ ನಾವು ಮಾಡಿಕೊಡ್ತೀವಿ. ಬೋರ್ವೆಲ್ ನಾವು ಮಾಡಿಕೊಡ್ತೀವಿ, ಜನರ ಹತ್ರ ಸಹಾಯ ಕೇಳಿ ಮಾಡಿಕೊಡ್ತೀವಿ. ಬಟ್ ನೀವು ಜಾಗ ಖಾಲಿ ಮಾಡಬೇಕಾ? ಅಲ್ಲಿದ್ದ ನೀವು ಜಾಗ ಖಾಲಿ ಮಾಡಿಬಿಟ್ಟು ಅಲ್ಲಿಂದ ಮೆಜೆಸ್ಟಿಕ್ ಬಂದರೆ ಇಲ್ಲಿ ಏನು ಎಗ್ ರೈಸ್ ಅಂಗಡಿ ಇಡಿ ಬನ್ನಿ. ಇದನ್ನು ಫಾಲೋಅಪ್ ಮಾಡಿ. DDPI ಕಚೇರಿ ಬಂದ ತಕ್ಷಣ ಹೇಳಿ ಅವರಿಗೆ 60 ಲಕ್ಷ ರೂಪಾಯಿ ಇದೆ, ಮಾಡೋಕ್ಕಾಗತ್ತಾ ಇಲ್ವ? ಎರಡೇ ಕೇಳಿ, ಮಾಡ್ತೀರಾ ಇಲ್ವಾ? ಇಲ್ಲಾಂದರೆ ನಾವು ಮಾಡಿಕೊಡ್ತೀವಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಸ್ಟೋರಿಯನ್ನು ತಂದಿದ್ದೀರಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.